ರಾಮನಗರದ ಬಿಡಿ ಕಾಲೋನಿಯಲ್ಲಿ ವಾಸವಾಗಿರುವ ಕುಟುಂಬಗಳಿಗೆ ಮುಂದಿನ 15 ದಿನದೊಳಗೆ ಅಸಲಿ ಹಕ್ಕುಪತ್ರ ವಿತರಣೆ ಮಾಡಬೇಕು. ಇಲ್ಲದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೂ ನಗರಸಭೆ ಎದುರು ಪ್ರತಿಭಟನಾ ಧರಣಿ ನಡೆಸಲಾಗುವುದು ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಸೈಯದ್ ಜಿಯಾವುಲ್ಲಾ ಎಚ್ಚರಿಕೆ ನೀಡಿದರು. ನಗರ ಬಿಡಿ ಕಾಲೋನಿಯಲ್ಲಿರುವ ಶಾದಿ ಮಹಲ್ನಲ್ಲಿ ರಾಮನಗರ ಟೌನ್ ಬಿಡಿ ಕಾರ್ಮಿಕರ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಶನಿವಾರ ಸಂಜೆ ಆಯೋಜಿಸಿದ್ದ ಬಿಡಿ ಕಾರ್ಮಿಕರಿಗೆ ನೀಡುವ ಸವಲತ್ತುಗಳನ್ನು ರೇಷ್ಮೆ ಕಾರ್ಮಿಕರಿಗೂ ನೀಡಬೇಕೆಂದು ಒತ್ತಾಯಿಸಿ ಹಮ್ಮಿಕೊಂಡಿದ್ದ ಸಭೆ. ಈಗ ನಮ್ಮ ಬಳಿ ಇರುವ ಕಲರ್ ಜೆರಾಕ್ಸ್ ಹಕ್ಕುಪತ್ರಗಳಿಂದ ರಿಜಿಸ್ಟ್ರೇಷನ್ ಆಗಲಿ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯಗಳಾಗಲಿ ಸಿಗುತ್ತಿಲ್ಲ. ಆದ್ದರಿಂದ ಬಿಡಿ ಕಾರ್ಮಿಕರು ಅಸಲಿ ಹಕ್ಕುಪತ್ರ ನೀಡುವಂತೆ ಒತ್ತಡ ಹೇರುತ್ತಿದ್ದಾರೆ. ಜಿಲ್ಲಾಡಳಿತ, ಶಾಸಕರು ಹಾಗೂ ನಗರಸಭೆ 15 ದಿನದೊಳಗೆ ಅಸಲಿ ಹಕ್ಕುಪತ್ರಗಳನ್ನು ವಿತರಿಸಲು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಬೀದಿ ಹೋರಾಟದ ಜೊತೆಗೆ ಜಿಯಾವುಲ್ಲಾ ಎಚ್ಚರಿಸಿದರು. ಈ ಸಭೆಯಲ್ಲಿ ನಗರಸಭಾ ಸದಸ್ಯ ದೌಲತ್ ಶರೀಫ್, ಮಾಜಿ ಸದಸ್ಯ ಅಕ್ಲಿಂ, ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರ ನಿರ್ದೇಶಕ ಪರ್ವೇಶ್ ಪಾಷಾ, ಯುವ ಕಾಂಗ್ರೆಸ್ ಮಾಜಿ ಉಪಾಧ್ಯಕ್ಷ ಮಹಮ್ಮದ್ ಇಸ್ಮಾಯಿಲ್, ಮುಖಂಡರಾದ ಅಮ್ಜದ್ ಸಾಹುಕಾರ್, ಪ್ಯಾರಿ ಫಯಾಜ್, ಮೋಸಿನ್, ಅತಾವುಲ್ಲಾ ಅಮ್ಜದ್ ಮತ್ತಿತರರು ಹಾಜರಿದ್ದರು. ಈಗ ಏನಾಗಿದೆ, ಬಿಡಿ ಕಾರ್ಮಿಕರ ಕಾಲೋನಿ, ಬಿಡಿ ಕಾರ್ಮಿಕರಿಗೋಸ್ಕರ ಸೈಡು ಮನೆ ಕೊಡಬೇಕು ಅಂತ 2005ರಲ್ಲಿ ನಾವು ಪ್ರಪೋಸಲ್ ಮೂವ್ ಮಾಡಿರೋದು. ಆವಾಗ ಧರಮ್ ಸಿಂಗ್ ಸರ್ಕಾರ ಆಯಿತು. ಅದಕ್ಕೆ ಎಲ್ಲ ಪೂರ್ತಿ ಈ ಜಾಗ ಏನಿದೆ ಸೈಟ್ಸ್ ಅಂಡ್ ಸರ್ವಿಸ್ ವಿಚಾರಕ್ಕೆ ADB ಸ್ಕೀಮಿಂದ ಈ ಜಾಗ ಮತ್ತು ಕೆಂಪೇಗೌಡದಲ್ಲಿ 45 ಎಕರೆ ಈ ಎರಡೂನೇ ಜಾಗ ತಗೊಂಡು ಅವರೆಲ್ಲ ಡೆವಲಪ್ ಮಾಡಿದ್ರು. ಆಮೇಲೆ ಕಾಲ್ ಮಾಡಿದ್ರು ಜನಗಳಿಗೆ, ಯಾರು 2-3 ಸತಿ ಕಾಲ್ ಮಾಡಿದ್ರು ಯಾರು ಬರ್ಲಿಲ್ಲ. 2-3 ಸತಿ ಕಾಲ್ ಮಾಡಿದ್ರು ಯಾರು ಬರ್ಲಿಲ್ಲ ತಗೊಳಕ್ಕೆ ಆಕ್ಷನ್. ಆಮೇಲೆ ತಿರ್ಗಾ ಒಂದ್ಸತಿ ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಿ ಆಮೇಲೆ ನಗರಸಭೆಯಿಂದಾನೇ ಕಾಲ್ ಮಾಡುದು, ಯಾರು ಬರ್ತಾ ಇಲ್ಲ, ಅದಕ್ಕೂ ಬರ್ಲಿಲ್ಲ. ಮಾಡ್ಬಿಡನೆ ಯಾರಿಗಾದನ್ನ ಇದ್ರೆ ನೋಡಿ ಅಂತ ಅಂದ್ರು. ಆಮೇಲೆ ನಾನು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ನಲ್ಲಿ ಶಿವಸೈಲನ್ MD ಆಗಿದ್ರು. ಅವರಿಗೆ ಹೋಗಿ ಅಪ್ರೋಚ್ ಮಾಡಿದೆ, ಹಿಂಗಿದೆ ಸರ್, ಹಿಂಗಿದೆ ಇರೋದ್ರಿಂದ ಬಡವ್ರಿಗೆ ಅದನ್ನ ಸೈಟ್ ಕೊಟ್ಬಿಡಿ, ಕಡು ಬಡವರಿಗೆ ಅಂತ ಅಂದ್ರು. ಮಾಡೋಣ 50 ಇದೆಲ್ಲ 1 ಕೋಟಿಗೆ ವ್ಯಾಪಾರ ಮಾಡಿದ್ರು. 50 ಲಕ್ಷ ನಾವು ಹಾಕ್ತೀವಿ, 50 ಲಕ್ಷ ನೀವು ಹಾಕಿ ಅಂತ ನಾನು ಒಪ್ಕೊಂಡೆ. ನಾನು ವಿಜಯ ಬ್ಯಾಂಕ್ನಲ್ಲಿ ನನ್ನ ಸ್ವಂತ ಸೆಕ್ಯೂರಿಟಿ ಮೇಲೆ 50 ಲಕ್ಷ ಸಾಲ ಕೊಟ್ಟರು. ಅವ್ರಿಗೆ ಕೊಟ್ಬಿಟ್ಟು ಇಲ್ಲೇ ಒಟ್ಟು 13 ಎಕರೆ 24 ಗುಂಟೆ ಜಾಗ 1 ಕೋಟಿಗೆ ಸರ್ಕಾರದಿಂದ ತಗೊಂಡೈತೆ. ಅದಕ್ಕೆ ಬೈಫರ್ಗೆಟ್ ಮಾಡಿ 489 ಸೈಟ್ಗಳು ಮಾಡಿದ್ರು. 480 ಸೈಟ್ನಲ್ಲಿ 489 ಮನೆ ಕಟ್ಟಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟಿಂದ ಅಪ್ರೂವಲ್ ಐತೆ. ಆಮೇಲೆ ಮನೆ ಕಟ್ಟರು. ಮನೆ ಕಟ್ಟಿ ಎಲ್ಲ ದುಡ್ಡು ಕಡಿಮೆ ನಿಂತಾ ಇದೆ ಅಂತ ಸರ್ಕಾರ 40,000 ರೂಪಾಯಿ ಸಾಲ ಕೊಟ್ಟರು. ಅದಕ್ಕೆ ಸರ್ಕಾರ 40,000 ಸಾಲ ಕೊಟ್ಟಾದ್ಮೇಲೆ ಮನೆಗಿನೇ ಕಟ್ಟಿ ಎಲ್ಲ 2011ನಲ್ಲಿ ಫಿನಿಶ್ ಆಗಿ ಇವರೆಲ್ಲ ಹೋಗಿ ಅದರಲ್ಲಿ ಎಲ್ಲ ವಾಸ ಮಾಡ್ಕೊಳ್ಳೋ ಶುರು ಮಾಡಿದ್ರು. ಆಮೇಲೆ ಅವರು ಹಕ್ಕುಪತ್ರ ಕೇಳಿದ್ರು. ಇವರು ಹಕ್ಕುಪತ್ರ ಎಲ್ಲ ಡಿವೈಡ್ ಮಾಡಿದ್ರು. ರಾಜೀವ್ ಗಾಂಧಿ ಅವರು ಎಲ್ಲರಿಗೂ ಇಂಡಿವಿಜುವಲ್ ತಿರ್ಗಾ ಈಸ್ ಮಾಡಿಕೊಂಡ್ರು. ಯಾರು ದುಡ್ಡು ಕಟ್ಬಿಡ್ತಾರೆ 40,000 ಅವ್ರಿಗೆ ಇದು ಹಕ್ಕುಪತ್ರ ಕೊಟ್ಬಿಡಿ ಅಂತ ನಗರಸಭೆಗೆ ಕೊಟ್ಬಿಟ್ರು ಅವರು. ಅದರಲ್ಲಿ 35 ಜನ ದುಡ್ಡು ಕಟ್ಟಿದ್ರು. 35 ಜನಕ್ಕೆ ಹಕ್ಕುಪತ್ರ ಅವ್ರು ಕೊಟ್ರು. ಉಳಿದಿದ್ದು ಅಲ್ಲೇ ಇತ್ತು. ಆಮೇಲೆ ಸರ್ಕಾರ ಮನ್ನಾನೇ ಮಾಡ್ಬಿಟ್ರು. ಎಲ್ಲ ಸ್ಕೀಮೇ ಥ್ರೂಔಟ್ ಸ್ಟೇಟ್ ಮನ್ನಾ ಮಾಡ್ಬಿಟ್ರು. ಆವಾಗ ಎಲ್ಲ ಕೇಳಿದಾಗ ಎಲ್ಲಿ ಹುಡ್ಕೋಕ್ ಶುರು ಮಾಡಿದ್ರು. ಬಂಡಲ್ಲೇ ಇಲ್ಲ ಅಂತ ಅಂದ್ಬಿಟ್ಟು ಈಗವರೆಗೂ ಕೊಳ್ಳೇ ಇಲ್ಲ ಅವರು. ನೀವು ಹಕ್ಕುಪತ್ರ ಕೊಡ್ರಿ ಅಂತ ಅಲ್ಲಿ ಬರೀ ಪತ್ರ ವ್ಯವಹಾರ ನಡೆಸ್ಕೊಂಡಿದ್ರು. ಹಕ್ಕುಪತ್ರ ಒರಿಜಿನಲ್ ಸಿಗ್ಲೇ ಇಲ್ಲ. ಅದರ ಮಧ್ಯೆ ಇವ್ರು ಏನ್ ಮಾಡಿದ್ರು, ನಗರಸಭೆ ವತಿಯಿಂದ ಜೆರಾಕ್ಸ್ ಕಾಪಿ ನಮ್ಮ ಹತ್ರ ಇದ್ದಿದ್ದು ನಾವು ಕೊಟ್ಟಿದ್ದಲ್ಲ, ಹಿಂಗೆ ಇದೆ ನೋಡಿ ಅಂತ ಆ ಕಾಪಿನ ಕಲರ್ ಜೆರಾಕ್ಸ್ ಮಾಡಿ ಎಲ್ಲರಿಗೂ ಸೇರಿಸಿ 8 ಮಾರ್ಚ್ 25ರಲ್ಲಿ ಸಭೆ ಮಾಡಿ ಎಲ್ಲರಿಗೂ ತಗೊಳ್ಳಿ ಹಕ್ಕುಪತ್ರ ಇದು ಅಂತ ಕೊಟ್ಬಿಟ್ಟು ಈಗ ಮಾಡಿಕೊಂಡು 9 ತಿಂಗಳಾಯ್ತು. ಏನು ಕೆಲಸ ನಡೆಯಲ್ಲ, ಅದರಲ್ಲಿ ರಿಜಿಸ್ಟ್ರೇಷನ್ ಆಗಲ್ಲ,
ಯಾರು ಸಾಲ ಕೊಡಲ್ಲ, ಏನೂ ಆಗಲ್ಲ. ಜೆರಾಕ್ಸ್ ಅಲ್ಲ, ಒರಿಜಿನಲ್ ಇದ್ರೆ ಏನಾದ್ರೂ ಆಯ್ತದೆ. ಈಗ ನಮ್ಗೆ ಇಲ್ವಲ್ಲ, ಏನು ನಡೀತಾ ಇಲ್ಲ, ನಮ್ಗೆ ಒರಿಜಿನಲ್ ಕೊಡ್ಸಿ ಅಂತ ಇವ್ರ ವಾದ. ಅದಕ್ಕೆ ಇವರೆಲ್ಲ ಸೇರ್ಕೊಂಡು ಎಲ್ಲ ಹೇಳ್ತಾವ್ರೆ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ತೀರ್ಮಾನ ಏನು ತಗೊಂಡಿದ್ದೀವಿ ಎಲ್ಲ ಸೇರಿ, ಇದೆಲ್ಲ ಒಂದು 15-20 ದಿನ ಟೈಮ್ ಕೊಟ್ಟು ನಗರಸಭೆಗೆ MLAಗೆ ಎಲ್ಲ ಒಂದು ಮೆಮೋರಡಮ್ ಕೊಡೋದು. ನೀವು 20 ದಿವಸದಲ್ಲಿ ಒರಿಜಿನಲ್ ಹಕ್ಕುಪತ್ರ ಇವ್ರಿಗೆ ಕೊಡಿ, ನೀವು ಜೆರಾಕ್ಸ್ ಕಾಪಿ ಕೊಟ್ಬಿಟ್ಟು ಇದೆಲ್ಲ 420 ಕೆಲಸ ಬೇಡ, ನೀವು ಅದಕ್ಕೆ ಒರಿಜಿನಲ್ ಕೊಡಿಸಿ. ನೀವು ಕೊಳ್ಳಿಲ್ಲ ಅಂತ ಹೇಳಿದ್ರೆ 20 ದಿವಸದಾದ್ಮೇಲೆ ಡೆಪ್ಟಿ ಕಮಿಷನರ್ ಆಫೀಸು ಮತ್ತು ನಗರಸಭೆಯಲ್ಲಿ ಅಗಿಟೇಷನ್ ಹೋಗಿ ಸತ್ಯಾಗ್ರಹ ಕುಂಡಿಸ್ತೀವಿ. ನಗರಸಭೆಯಲ್ಲಿ ಡೆಪ್ಟಿ ಕಮಿಷನರ್ ಆಫೀಸ್ನಲ್ಲಿ ಅಲ್ಲಿ ಕುಂಡಿಸ್ತೀವಿ. 20 ದಿನ ಅಲ್ಲಿ ಕೊಳ್ಳಿಲ್ಲ ಅಂದ್ರೆ ಟೈಮ್ ಹಾಕಿ ಕೊಡ್ತೀವಿ ಅವ್ರಿಗೆ. ಬರ್ಲಿ ಅಲ್ಗುನೇ ಅವರು ನಮ್ಗೆ ಇವ್ರಿಗೆ ನ್ಯಾಯ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಪಬ್ಲಿಕ್ ಪಿಟಿಷನ್ ಹೈಕೋರ್ಟ್ ನಲ್ಲಿ ರಿಟ್ ಪಿಟಿಷನ್ ಹಾಕ್ತೀವಿ. ಹಿಂಗೆಲ್ಲ ಮಾಡವ್ರೆ. ನಮ್ಗೆ ಅದು ಅವರು ನಗರಸಭೆಯಲ್ಲಿ ಕೇಳ್ಕೋಬೇಕು, ಯಾಕೆ ಯಾರ ಮೇಲೆ ರೋಷ ಇದೆ, ಯಾರು ಇವನ್ಗೆ ಹೆಸರು ಬಂದ್ಬಿಡ್ತದೆ, ಅವನ್ಗೆ ಹೆಸರು ಎಲ್ಲ ನೀವೇ ಮಾಡಿಕೊಳ್ರಪ್ಪ, ಕೊಟ್ಬಿಡಿ ಅವ್ರಿಗೆ ಅಂತ ಇದೆ. ಎಷ್ಟು ವರ್ಷ ಆಯ್ತು ಮನೆ ಈ ಸಮಸ್ಯೆ? 11ನೇ ಇಸ್ವಿ, ಇವಾಗ 14 ವರ್ಷ ಆಯ್ತು. ಅಲ್ಲಿವರೆಗೂ ಈವರೆಗೂ ಕೊಡ್ಲಿಲ್ಲ ಒರಿಜಿನಲ್. ಎಷ್ಟು ಜನ ಸಮಸ್ಯೆ ಇದ್ದಾರೆ? 489 ಜನ ಮನೆಯಲ್ಲಿ ವಾಸವಾಗಿದ್ದಾರೆ. ಸರ್ಕಾರ ಕೊಟ್ಟಿರೋದು.